ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತೇನು ಫುಲ್ಲು ಲೈಟಿಂಗ್ ತೋರಿಸ್ತಾ ಇದ್ದಾರೆ ಅಂತ ಥಿಂಕ್ ಮಾಡ್ತಾ ಇರ್ಬೋದು ನೀವು. ನಮ್ಮೂರಲ್ಲಿ ಎಕ್ಸಿಬಿಷನ್ ಬಂದಿತ್ತಾ, ಹಾಗಾಗಿ ಮಕ್ಕಳು ಹೇಳ್ತಾಯಿದ್ರು ಹೋಗೋಣ ಅಂತ. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಸ್ವಲ್ಪ ವಾಯ್ಸು ಬ್ಯಾಕ್ಗ್ರೌಂಡ್ ಜಾಸ್ತಿ ವಾಯ್ಸ್ ಇತ್ತಾ, ಹಾಗಾಗಿ ಮನೇಲೇ ಬಂದು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ಮಧ್ಯದಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಅಲ್ಲಿ ಎಕ್ಸಿಬಿಷನಲ್ಲಂತೂ ಒಂದು ಸ್ವಲ್ಪನೂ ಮಾತಾಡೋಕ್ಕೆ ಆಗಿಲ್ಲ, ಯಾಕಂದರೆ ಫುಲ್ಲು ಮ್ಯೂಸಿಕ್ ಇತ್ತಲ್ವ. ಹಾಗಾಗಿ ಅಲ್ಲಿ ಮ್ಯೂಸಿಕ್ ಕೊಟ್ಬಿಡ್ತೀನಂತೆ. ಜಸ್ಟ್ ನಾನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಆಮೇಲೆ ಸಿನಿಮಾ ಸಾಂಗ್ಸ್ ಎಲ್ಲ ಜಾಸ್ತಿ ಇದೆ ಅಲ್ಲಿ, ಹಾಗಾಗಿ ರಾತ್ರಿ ಟೈಮ್ ನಮ್ಮೂರು ಹೆಂಗಿರುತ್ತೆ ನೋಡ್ರಿ. ಯಾವಾಗಲೂ ಜನನೇ ಇರ್ತಾರೆ, ಫುಲ್ ರಾತ್ರಿ ಆದರೂ ಜನನೇ ಇರ್ತಾರೆ. ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಅದು. ಯಾವಾಗಲೂ ಗಾಡಿ ತಿರುಗಾಡಿದ್ದು ಫುಲ್ ರಾತ್ರಿ ನಿಂಗೆ ಅಲ್ರಿ. ಹಾಂ ರೀ, ಫುಲ್ ರಾತ್ರಿ ನಿಂಗೆ ಗಾಡಿ. ಜಾಸ್ತಿ ಬರ್ತೀನಲ್ಲ ಇಲ್ಲಿ ಗಿಡ ತೊಗೊಳಕ್ಕೆ. ಅಯ್ಯೋ ಗಿಡ ಎಲ್ಲ ಬಂದಿದೆ ರೀ, ಒಂದು ವಾರ ಬಿಟ್ಟು ಬರೋದು ತಂದಿದ್ನಲ್ಲ, ಬಂದಿದೆ ನೋಡ್ರಿ ಗಿಡ. ಇವಾಗ ರಾತ್ರಿ ಐತಿ ಕಾಣಿಸಲ್ಲ, ಬಟ್ ನಾನು ಕಾಣಿಸ್ತೀನಿ. ಗಿಡ ಎಲ್ಲ ಬಂದಿದ್ದು ನೋಡೋಣ, ಅದು ಒಂದು ಸಾರಿ ಬರ್ತೀನಂತೆ. ಬಂದೈತಿ ಕಾಣಿಸ್ತಾ ಇಲ್ಲ, ಆಗಲೇ ಬೆಳಕಿರ್ತೈತಿಲ್ಲ ಇತ್ತಪ್ಪ ಅಂದ್ರೆ. ನೋಡೋಣ, ತೆಗ್ದೈತೆ ಎಲ್ಲ ಗೊತ್ತಿಲ್ಲ, ನೋಡ್ಕೊಂಡು ಬರ್ಬೇಕಾಗಿತ್ತು ಅವಾಗಲೇ ಬಂದಾಗ. ಫುಲ್ ಕತ್ಲು ಅಂದರೂ ಡೇ ಟೈಮ್ ತಿರುಗಾಡೋದಕ್ಕಿಂತ ರಾತ್ರಿ ತಿರುಗಾಡೋದ್ರಲ್ಲಿ ಚೆನ್ನಾಗಿರುತ್ತೆ. ಆನಿದೆ, ಯಾಕಂದರೆ ಲೈಟಿಂಗ್ಸ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ, ನೋಡಿ. ಬಟ್ ಇದೆಲ್ಲ ಇರುತ್ತೆ, ಮಕ್ಕಳು ಕೂಡೋದೇ ಇಲ್ಲ ಇದರಲ್ಲಿ. ಕಾಣಿಸ್ತಾ ಇದೆ ನೋಡಿ, ಫುಲ್ ಕಣ್ಣಿಗೆ ಹೋಗ್ತಾ ಇದೆ ಅಲ್ಲಪ್ಪ. ಆನಿಲ್ಲ, ಅದವ ಆನ್ ಐತಿ. ಜಾಸ್ತಿ ಜನ ಇಲ್ಲ ಇನ್ನು. ಬಂದೀಗ ಎಷ್ಟು ದಿನ ಆಯ್ತಲ್ಲಿ. ಅಂದರೆ ಮ್ಯೂಸಿಕ್ ಇದೆ, ಜಸ್ಟ್ ವಾಯ್ಸು ಮನೇಲಿ ಕೊಡ್ತೀನಂತೆ ನಾನು, ಯಾಕಂದರೆ ಫುಲ್ಲು ಸಿನಿಮಾ ಸಾಂಗ್ಸೇ ಜಾಸ್ತಿ ಇರುತ್ತೆ, ಮತ್ತು ಕಾಪಿರೈಟ್ ಬರುತ್ತೆ. ಹಾಗಾಗಿ ಮನೇಲಿ ವಾಯ್ಸ್ ಕೊಡ್ತೀನಂತೆ, ಜಸ್ಟ್ ಇಲ್ಲಿ ತೋರಿಸ್ತಾ ಇರ್ತೀನಿ. ಸುಮ್ಮನೆ ದೂರ ಇದ್ದೀವಿ ಅಂದರೆ ಸ್ವಲ್ಪ ಮ್ಯೂಸಿಕ್ ಕೇಳಿರ್ಬೋದು ನೀವು ಎಷ್ಟು ಸೌಂಡ್ ಇದೆ ಅಂತ. ಅಲ್ಲಿ ಹೋದರೆ ಮಾತಾಡೋಕ್ಕೆ ಆಗಲ್ಲ, ಫುಲ್ಲು ಸೌಂಡ್ ಇತ್ತು. ಹಾಗಾಗಿ ಜಸ್ಟ್ ವಿಡಿಯೋ ಅಷ್ಟೇ ಮಾಡ್ಕೊಂಡಿದ್ದೆ ನಾನು. ಮನೆಗೆ ಹೋದ್ಮೇಲೆ ಸ್ವಲ್ಪ ವಾಯ್ಸ್ ಕೊಟ್ಟರಾಯ್ತು, ಮಧ್ಯದಲ್ಲಿ ಮ್ಯೂಸಿಕ್ ಹಾಕಿದ್ರಾಯ್ತು ಅಂತ. ಬಟ್ ನನಗೆ ಇವೆಲ್ಲದರಲ್ಲೂ ಒಂದು ಸರಿನೂ ಕುಂತಿಲ್ಲ, ಏನಿಲ್ಲ. ಜಾಸ್ತಿ ಅಂದರೆ ಜಾತ್ರೆಯಲ್ಲೆಲ್ಲ ಬಂದಿರುತ್ತಲ್ಲ, ಜಸ್ಟ್ ನೋಡ್ತೀನಿ ನಾನು ಅಷ್ಟೇ. ಸುಮ್ಮನೆ ದೂರದಿಂದ ನೋಡಿದ್ರೇ ತಲೆ ತಿರುಗ್ತಾ ಇರುತ್ತೆ ನನಗೆ. ಹಾಗಾಗಿ ಫುಲ್ ಏನಪ್ಪ ಮೈ ಮೇಲೆ ಬಿದ್ದುಬಿಡುತ್ತೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗಂತೂ. ತಲೆ ತಿರುಗ್ತಾ ಇದೆ, ವೀಡಿಯೋ ಮಾಡ್ತಾಯಿದ್ದೀನಿ, ಎಲ್ಲಿ ಬಿದ್ದೋಗ್ತೀನ ಏನು ಕತೆ, ಹಿಂದಕ್ಕೆ ಹಂಗೆ ಹೋಗ್ತಾ ಇದ್ದೀನಿ ನಾನು. ಇವ್ರು ಬೇರೆ ಮಮ್ಮಿ ನಾನು ಇದ್ರಲ್ಲಿ ಕೂಡ್ತೀನಿ ಅಂತ ನನಗೆ ನೋಡಿದ್ರೆ ನನಗೆ ಭಯ ಆಗ್ತಾಯಿದೆ. ಇವ್ರು ಹೆಂಗೆ ಕೂಡ್ತೀನಿ ಅಂತಾರಪ್ಪ ಅಂತ. ಹಾಗೆ ಫುಲ್ಲು ಮ್ಯೂಸಿಕ್, ಹಂಗಾಗಿ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವರು. ಇವನು ಹೋಗು ಅಂತಂದ್ರೆ ನೀನು ಬೇಡ, ವೀಡಿಯೋ ಮಾಡಬೇಡ, ನಾನು ಹೋಗಲ್ಲ, ನಾನು ಅದ್ರಲ್ಲಿ ಕೂಡಲ್ಲ ಅಂತ. ಎಷ್ಟು ಸೌಂಡ್ ಇದೆ ನೋಡಿ ಅಲ್ಲಿ. ಫುಲ್ ಕಿವಿ ಮುಚ್ಕೋತಾ ಇದ್ದಾರೆ, ಅಂದರೆ ಫುಲ್ಲು ಸೌಂಡ್ ಇತ್ತು. ಗೊತ್ತಿರುತ್ತೆ ಅನಿಸುತ್ತೆ, ಎಲ್ಲಾದರೂ ಈ ಥರ ಎಕ್ಸಿಬಿಷನ್ ಎಲ್ಲ ಬಂದರೆ ಫುಲ್ ಸೌಂಡ್ ಇರುತ್ತೆ. ಆಮೇಲೆ ನಾವು ಸಂಡೇ ದಿನ ಹೋದರೆ ಫುಲ್ಲು ರಶ್ ಇರೋದು. ನಾವು ಹೋಗಿರೋದು ಫ್ರೈಡೇ ಅನಿಸುತ್ತೆ, ಶುಕ್ರವಾರ ಹೋಗಿರೋದು. ಹಾಗಾಗಿ ಸ್ವಲ್ಪ ರಶ್ ಕಮ್ಮಿ ಇದೆ. ಸಂಡೇ ದಿನ ಹೋದರೆ ಫುಲ್ಲು ರಶ್ಶು. ಮತ್ತು ಇವ್ರು ನೋಡಿ ಡ್ಯಾನ್ಸ್ ಮಾಡೋದು, ಯಾಕಂದರೆ ಫುಲ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ರಲ್ಲ, ಹಂಗಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಹುಡುಗ ನೋಡಿ ಸುಮ್ಮನೆ ಕೈ ಕಟ್ಕೊಂಡು ನೋಡ್ತಾ ಇದ್ದಾನೆ ಹಿಂದ್ಗಡೆ. ಇವ್ರು ಇಲ್ಲಿ ಯಾವುದೋ ಬಲೂನ್ದು ಇದು ಇತ್ತು, ಅದ್ರಲ್ಲಿ ಕೂಡ್ತೀನಂದರು, ಹಾಗಾಗಿ ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ. ಅಲ್ಲಿ ಮುಂದೆ ಬರ್ತಾ ಇದೆ ನೋಡಿ ಟ್ರೈನ್ ಥರ, ಅದ್ರಲ್ಲಿ ಕೂಡೋಣ ಅಂತ ಇದ್ರು. ಅಯ್ಯೋ ನಾನು ಮಾತ್ರ ಕೂಡಲ್ಲ, ನೀವು ಮಾತ್ರ ಕುಂತ್ರೆ ಕೂಡ್ರಿ, ಬಿಡ್ರಿ, ನಾನು ಎದ್ರಲ್ಲೂ ಕೂಡಲ್ಲ, ಸುಮ್ಮನೆ ವೀಡಿಯೋ ಮಾಡ್ಕೋತೀನಿ ಅಂತ ನಾನು. ಸ್ವಲ್ಪ ಭಯ ನನಗೆ ಆ ಥರದ್ದೆಲ್ಲ.
ಇದರಲ್ಲಿ ಒಂದು 4 ಥರದ್ದು ಇದೆ. ಅವು ಕಂಡ್ರೆ ಮಾತ್ರ ಫುಲ್ ಭಯ ನನಗೆ. ಆಯ್ತು, ಅಲ್ಲಿ ತೋರಿಸ್ತೀನಂತ ಇರಿ. ಆಮೇಲೆ ಒಂಥರ ಡ್ರ್ಯಾಗನ್ದಿರುತ್ತೆ, ಆಮೇಲೆ ಇನ್ನೊಂದು 2-3 ಇರುತ್ತೆ. ಅವು ನೋಡಿದ್ರಂತೂ ಆಗೋದೇ ಇಲ್ಲ ನನಗೆ. ಇದು ಏನು ಟ್ರೈನ್ದು ಅಷ್ಟೇನು ಭಯ ಅನಿಸ್ಲಿಲ್ಲ, ಜಸ್ಟ್ ನೋಡೋಕ್ಕೆ. ಆ ಕಡೆ ಮಾತ್ರ ಯಪ್ಪ ಅದು ನೋಡೋಕ್ಕೆ ಆಗ್ತಾಯಿಲ್ಲ ನನಗೆ. ಇದೇನಪ್ಪ ಬಿದ್ದೋಗುತ್ತೋ ಏನೋ ಅಂತ. ಯಾಕಂದರೆ ಕೆಲವೊಂದಿಷ್ಟು ರೀಲ್ಸಲ್ಲಿ ಅಲ್ಲಿ ನೋಡ್ತಾ ಇರ್ತೀವಲ್ಲ, ಕೆಲವೊಂದು ಕಡೆ ಎಲ್ಲ ಆ ಥರದ್ದು ಘಟನೆ ಆಗಿದೆ. ಇವ್ರು ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ ಒಳಗಡೆ ಹೋಗೋಕ್ಕೆ. ಇನ್ನೂ ಜಾಸ್ತಿ ಜನ ಇರ್ತಾರಲ್ಲ, ಅವ್ರದ್ದಾದ್ಮೇಲೆ ಒಂದಿಷ್ಟು ಜನರದ್ದು ಅಂತ ಕಳಿಸ್ತಾರೆ. ಮತ್ತು ಜಾಸ್ತಿ ಮಕ್ಕಳಾಗ್ಬಿಟ್ರೆ ಬಿದ್ದೋಗ್ಬಿಡ್ತಾರೆ ಅಂತ ಹಾಗೆ. ಇವರೆಲ್ಲ ಯಾವ ಊರಿಂದ ಬರ್ತಾರಂತ ನನಗೂ ಅಷ್ಟು ಗೊತ್ತಿಲ್ಲ. ಪಾಪ ಮಳೆ ಗಿಳೆ ಬಂದರೆ ಎಲ್ಲ ಹೇಗಿರ್ತಾರೋ ಒಂಥರ ಪಾಪ ಅನಿಸುತ್ತೆ. ನೋಡಿ ಎಲ್ಲ ಟೆಂಟ್ ಥರದ್ದು ಹಾಕ್ಕೊಂಡು, ಅಂದರೆ ಅಡುಗೆ ಗಿಡ್ಗೆ ಎಲ್ಲ ಒಲೆ ಮೇಲೆ ಮಾಡ್ಕೋತಾರಂತ ಅನ್ಕೋತೀನಿ. ಯಾಕಂದರೆ ಕಟ್ಟಿಗೆ ಎಲ್ಲ ಇಟ್ಟಿದ್ದಾರಲ್ಲ, ಅಂದರೂ ಕಷ್ಟ. ಇವ್ರು ಫುಲ್ಲು ಹೋಗೋಕೆ ರೆಡಿ ಆಗ್ತಾ ಇದ್ದಾರೆ. ಅವ್ರು ಇನ್ನೂ ಬಿಡ್ತಾ ಇಲ್ಲ ಅಂತ. ಮಧ್ಯದಲ್ಲಿ ಸ್ವಲ್ಪ ಮ್ಯೂಸಿಕ್ ಕೊಡ್ತೀನಿ, ಯಾಕಂದರೆ ಅಷ್ಟು ಮಾತಾಡೋಕ್ಕೂ ಕಷ್ಟ ಆಗುತ್ತೆ. ಯಾಕಂದರೆ ತುಂಬಾ ಲಾಂಗ್ ಇದೆ ವಿಡಿಯೋ. ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ವಾಯ್ಸ್ ಕೊಟ್ಟಿರ್ತೀನಿ. ಆಮೇಲೆ ಮ್ಯೂಸಿಕ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ತೀನಂತೆ. ಓಕೆ, ಥ್ಯಾಂಕ್ ಯು. ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇಲ್ಲಿದೆ ನೋಡಿ, ಇದಂತೂ ಫುಲ್ ಭಯ ನನಗೆ. ಇನ್ನೊಂದಿದೆ ಇರಿ, ಅದ್ರ ಪಕ್ಕದಲ್ಲೇ ಡ್ರ್ಯಾಗನ್. ಇದು ಅಂತೂ ಮುಗೀತು ಕತೆ. ಅದು ಫುಲ್ ಮೇಲೋಗಿ ಬರ್ತಾ ಇರುತ್ತಲ್ಲ, ಎಷ್ಟು ಭಯ ಆಗುತ್ತಪ್ಪ ನನಗೆ. ಆಮೇಲೆ ಇದು ಒಂದು, ಆಮೇಲೆ ಇನ್ನೊಂದಿತ್ತು ಆ ಕಡೆ ಇರ್ಬೋದು ಅಂತ ಅನ್ಕೋತೀನಿ. ನೋಡಿ ಫುಲ್ಲು ದೂರದಿಂದ ನೋಡ್ತಾ ಇದ್ರೇ ಹೀಗೆ ನನಗೆ. ಅದರೊಳಗಡೆ ಕುಂತ್ಕೊಂಡ್ರೆ ಹಿಂಗೆ ಯಪ್ಪ ಆಗೋದೇ ಇಲ್ಲ. ಎಷ್ಟು ಫೋರ್ಸ್ ಮಾಡಿದ್ರು ನಾನು ಮಾತ್ರ ಕೂಡಲ್ಲ ಅದರಲ್ಲಿ. ವಿಡಿಯೋ ಮಾಡ್ಕೊಂಡಿದ್ದೆ ಹೆಚ್ಚು ನಾನು ಅದನ್ನು. ಅಲ್ಲಿ ಇವಾಗ ನಮ್ಮ ಅಮ್ಮ ಬಂದು ನೋಡ್ರಿ, ಆಟ ಆಡ್ತಾ ಇದ್ದಾರೆ. ಇವಾಗ ನಮ್ಮ ಗುಂಡು ಅಲ್ಲಿ ಮೇಲಿದ್ದಾಳೆ. ಇವಾಗ ಅದ್ರ ಹಿಂದ್ಗಡೆ ಗುಂಡು ಬರ್ತಾ ಇರೋದು. ನಮ್ಮ ಅಮ್ಮಗಿಂತವೆಲ್ಲ ಆಟ ಆಡೋದಂದರೆ ಆಕೆಗೇನು ಭಯನೇ ಅನಿಸಲ್ಲ. ಇನ್ನೂ ಸ್ವಲ್ಪ ನಮ್ಮ ರಾಧಿಕಾ ಸ್ವಲ್ಪ ಭಯ ಪಡ್ಬೋದು, ಅದು ಬಿಟ್ಟರೆ ನಮ್ಮಮ್ಮ ಒಟ್ಟ ಭಯನೇ ಪಡಲ್ಲ. ಫುಲ್ ಅದ್ರಲ್ಲಿ ಕೂಡ್ತೀನಿ ಇದ್ರಲ್ಲಿ ಕೂಡ್ತೀನಿ ಅಂತ ಹಾಗೆ. ನಮ್ಮ ಚೋಟು ಹೋಗಂದ್ರೆ ಹೋಗೋದೇ ಇಲ್ಲವ.
ಬಲೂನಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹಾರ್ಸ್ ರೀಡಿಂಗ್ ಮಾಡ್ತೀನಿ, ಇಲ್ಲಿ ಹಾರ್ಸ್ ಇದ್ರ ಮೇಲೆ ಕೂಡ್ತೀನಿ ಅಂತ ಹೇಳಿದ್ರ. ನಮ್ಮ ಚೋಟುನು ಕೂಡ್ತೀನಿ ಅಂತ ಹೇಳಿದ್ನ. ಆಮೇಲೆ ನೋಡಿದ್ರೆ ನಾನು ಒಲ್ಲೆ ಇಲ್ಲಿ ಅಂದರೆ ನಾನು ಕೂಡಲ್ಲ ಅಂತ ಸ್ಟಾರ್ಟ್ ಮಾಡಿಬಿಟ್ಟ. ನಮ್ಮ ಗುಂಡು ನಾನು ಕೂಡ್ತೀನಿ ಅಂತ, ಬೇಡ ಅದೆಲ್ಲ ಸಣ್ಣ ಮಕ್ಕಳು ಕೂಡೋದು ಅಂತ ನಾನು ಸ್ಟಾರ್ಟ್ ಮಾಡಿಬಿಟ್ಟ. ಫಸ್ಟು ಕೂಡ್ತೀನಿ ಅಂತ ಅಳ್ತಾ ಇದ್ದ. ಆಮೇಲೆ ನೋಡಿದ್ರೆ ಬೇಡ ನಾನು ಕೆಳಗಿಳಿತೀನಿ ಒಲ್ಲೆ ಅಂತ ಇದ್ದಾವ. ಆಮೇಲೆ ಸ್ವಲ್ಪ ಹೊತ್ತು ಅಂತೇಳೇನ ಆಯಿತು ಅಂತ ಕುಂತ್ಕೊಂಡ. ಫಸ್ಟ್ 2 ರೌಂಡು ಚೆನ್ನಾಗಿ ನಗ್ತಾ ಇದ್ದಾನೆ ಅವನು. ಆಮೇಲೆ ಸ್ಟಾರ್ಟ್ ಮಾಡಿಬಿಟ್ಟ, ಅಳ್ತಾ ಇದ್ದ. ಸಾಕು ಅಂತ ಇಳಿಸಿದ್ವಿ. ಇವಾಗ ನಮ್ಮ ಗುಂಡು ಕುಂತ್ಕೊಂಡಿದ್ದಾಳೆ ಇದ್ರ ಮೇಲೆ. ಫೋಟೋ ತೆಗಿತೀನಿ ಅಷ್ಟೇ ಅಂತ ಹೇಳಿದ್ನ. ಹಾಗಾಗಿ ಫೋಟೋ ತೆಗಿಯೋಕ್ಕೋಸ್ಕರ ಕುಂತ್ಕೊಂಡಿದ್ದಾಳೆ. ಅಲ್ಲಿ ಯಾಕಂದರೆ ಸಣ್ಣ ಮಕ್ಕಳು ಯಾರೂ ಕೂಡಲ್ಲ, ಎಲ್ಲ ದೊಡ್ಡವರೇ ಕೂಡೋದಲ್ಲ. ಮಮ್ಮಿ ಚೆನ್ನಾಗಿತ್ತು ಮಮ್ಮಿ, ಅದ್ರ ಮೇಲೆ ಸೂಪರ್ ಅಂತ ಇದ್ದಾಳೆ. ಇವಾಗ ನೆಕ್ಸ್ಟು ಅಲ್ಲಿ ಡ್ರ್ಯಾಗನ್ ಇದೆಯಲ್ಲ ಅದ್ರಲ್ಲಿ ಕೂಡ್ತೀನಂದ್ರು. ಬೇಡ ಅಂತ ನನಗೆ ಭಯ ಆಗ್ತಾಯಿದೆ ಅದನ್ನು ನೋಡಿ. ಅದ್ರಲ್ಲಿ ಕೂಡ್ತೀನಿ ಅಂತ ಇದ್ದಾರೆ. ತೋರಿಸ್ತಾ ಇದ್ದ ನೋಡಿ, ಅದು ನೋಡಿದ್ರೇ ಭಯ ಆಗ್ತಾಯಿದೆ ನನಗೆ. ಅದ್ರಲ್ಲಿ ಕೂಡೋಣ ಬಾ ಅಂತ ಕುಂತ್ಕೊಂಡ್ಬಿಟ್ಟಿದ್ದಾನೆ. ಬೇಡ ಹತ್ರ ಪರವಾಗಿಲ್ಲ ಬೇಡ ಅಂತ ಮತ್ತೆ ಮುಂದೆ ಕರ್ಕೊಂಡೋದ್ವಿ. ಅಲ್ಲೇನೋ ತೋರಿಸ್ತಾ ಇದ್ದ ಕೈ ಮಾಡಿ, ಏನು ಅಂತ ಮರ್ತೋಗ್ಬಿಟ್ಟೆ. ಆಯಿತು, ಒಂದು ರೌಂಡ್ ಎಲ್ಲ ಕಡೆ ನೋಡಿಕೊಂಡು ಆಯ್ತು ಇವಾಗ ಮನೆಗೆ ಹೊರಟ್ವಿ. ಅವನು ಇನ್ನೊಂದು ಸ್ವಲ್ಪ ಇಲ್ಲೇ ಇರ್ತೀನಿ ಅಂತ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಟೈಮ್ ನೈಟ್ 9 ಗಂಟೆ ಆಗಿತ್ತು. ಬೇಡ ಟೈಮ್ ಆಗಿದೆ, ಅದರಲ್ಲಿ ನೀರು ಬರೋದಿತ್ತು, ಹೋಗೋಣ ಬಾ ಹತ್ರ ಪರವಾಗಿಲ್ಲ ಅಂತ ಮುಂದೆ ಹೋದ್ವಿ. ಸ್ವಲ್ಪ ಆಟಾಡಿ ಎಲ್ಲ ಸಾಕಾಗಿತ್ತಲ್ಲ. ಬಂದ ತಕ್ಷಣ ನೀರು ಕುಡಿದ್ರು. ಫುಲ್ ಅಳ್ತಾ ಇದ್ದವನು. ನಮ್ಮ ಅಮ್ಮನ ಮುಖ ನೋಡ್ರಿ ಹೆಂಗೆ ಮಾಡಿದ್ದಾಳೆ. ಇನ್ನು ಸ್ವಲ್ಪ ತಿರೋಣ ಅಂತ ಅವ್ರದ್ದು. ಚೆನ್ನಾಗಿತ್ತು, ಇನ್ನು ಸ್ವಲ್ಪ ಬೇಕಿತ್ತು ಅಂತ ಇದ್ರು ಅವರು. ನಾವು ನೋಡಿದ್ರೆ ಹಂಗೆ ಬೇಗನೆ ಬಂದಿರೋದು. ಎಷ್ಟು 7 ಗಂಟೆಗೇನೋ ಬಂದಿದ್ವಿ. ಆವಾಗಲೇ ಸ್ವಲ್ಪ ಚೆನ್ನಾಗಿರುತ್ತಲ್ಲ, ಲೈಟಿಂಗ್ಸ್ ಎಲ್ಲ ಇರುತ್ತೆ. ಸ್ವಲ್ಪ ಬೇಗ ಬಂದಿದ್ರೆ ಇನ್ನು ಸ್ವಲ್ಪ ಹೊತ್ತು ಇರ್ತಿದ್ವಿ. ಗುಂಡು ಹೆಂಗಿತ್ತಮ್ಮ ಆಟಾಡಿದ್ದು? ಇನ್ನು ಸ್ವಲ್ಪ ಬೇಕು, ಸಾಕಾಗಿಲ್ಲ ಇನ್ನ ಬೇಕಾ? ಅಮ್ಮ ಹೆಂಗಿತ್ತಮ್ಮ? ಇನ್ನ ಬೇಕಾ? ಅಲ್ಲೇ ಇದ್ಬಿಡ್ರಿ ನೀವು. ಚೋಟು ಹೆಂಗಿತ್ತಪ್ಪ? ನಿನಗೂ ಇನ್ನ ಬೇಕಾ? ನೀನು ಅಲ್ಲೇ ಇದ್ಬಿಡು. ಇನ್ನ ಬೇಕಂತ. ಟೈಮ್ ನೋಡಿದ್ರೆ 9 ಗಂಟೆ ಆಗಿದೆ. ನಮ್ಮ ಚೋಟು ಪಿಕಾಕ್ನಾಗ ಇನ್ನೂ ಒಂದ್ಸಾರಿನೂ ಕುಂತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾವುದೋ ಮೋಟು ಪತ್ಲುದಾಗ ಕುಂತಿದ್ದ, ಅಳಕತ್ಬಿಟ್ಟಿದ್ದವ. ಕುದುರೆ ಅನ್ನದ ಸೆಂಟ್ರ್ ಅದು ಇದು ಇತ್ತಿಲ್ಲ ಮೋಟು ಪತ್ಲದ. ಹೌದಲ್ಲಪ್ಪ, ಹಿಡ್ಕೋಬೇಕಿಲ್ಲ ನೋಡಲ್ಲ. ಇನ್ನ ಬೇಕಂತವ್ ಅಲ್ಲೇ ಬಿಟ್ಟು ಬಂದ್ಬಿಡ್ರಿ. ಅಮ್ಮ ಇದು ಸುಮ್ಮನೆ ಇದೆಯಲ್ಲಮ್ಮ, ಆಕೆಗೆ ನೀನ ಬೇಕಂತ ನಾನು ನೋಡಕತ್ನಿ. ನನ್ನ ತಲೆ ತಿರ್ಗಕತ್ಬಿಟ್ಟೈತೆ ಅದು ನೋಡೆ. ನಾವು ಒಂದ್ಸಾರಿನೂ ಕುಂತಿಲ್ಲಮ್ಮ ಒಬ್ರಾಗೆಲ್ಲ. ಹಾಂ ಮತ್ತೆ ಯಾವ್ದು ಕುಂತಿಲ್ಲ ನಾನು ನೋಡಿದ್ರೇನೆ ಭಯ ಆಗತ್ತೆ. ತುಂಬ ದೂರ ಹಾಂ
ಹೇಗೆ ಕೊಡ್ತಿದ್ದೆ ಈಗ ಹಾಂ ಆ ಡ್ರ್ಯಾಗನ್ ಅಂತೂ ಯಪ್ಪ ದೇವ್ರೆ ನಾನು ನೋಡ್ಕೇಸಿನ ತಲೆ ತರಗೆ ಎಲ್ಲಿ ಬಿದ್ದುಬಿಡ್ತೀನಿ ಅನ್ನೋ ಅನ್ಸಕತ್ತೈತೆ ವಿಡಿಯೋ ಮಾಡಕತ್ತೀನಿ ಮಾಡೋಕ್ಕಾಗವಲ್ತು ಆ ವಿಡಿಯೋ ಮಾಡ್ಕೊಂತ ಹಿಂದಕ್ಕೆ ಹೋಗಕತ್ಬಿಟ್ಟಿನಿ ಕೆಳಗೆ ಬಿಡ್ತೀನಿ ಅನ್ನಂಗಾಗಿತ್ತು ಮತ್ತೆ 9 ಗಂಟೆ ಆಗಿತ್ತು ರಾತ್ರಿ ಯಾರು ಅಣ್ಣ ಅಲ್ಲ ಮುಂದೆ ಖಾರ ಐತೇನ ಯಾಕ ಇದೆಲ್ಲ ಖಾರ ಇರಲ್ಲ ಮನ್ಯಾಗ ಅಡಿಗೆ ಮಾಡಿರ್ತೀವಲ್ಲ ಅದಾದ್ರೆ ಹೊರಗಿನವೆಲ್ಲ ಖಾರ ಇರಲ್ಲ ಚಿಲ್ಲಿ ಸಾಸ್ ಹಾಕ್ಯಾನ ಭಾಳ ಅಂದ್ರೂ ಕಾಗ ಎಲ್ಲ ತಿರ್ಗಾಡಿದ್ದಾಯ್ತು ಟೈಮು 9:30 ಆಗ್ಲಕತ್ತೈತೆ ಎಲ್ಲೈತೆ ಅದು ಅಂಗಡಿ ದೂರ ಐತೆನಾ ಎಲ್ಲ ಕಡೆ ತಿರ್ಗಾಡಿದ್ದಾಯ್ತು ಇವಾಗ ಸೀದಾ ಮನೆಗೆ ಇವಾಗ ಖಾರ ಖಾರ ಆಗ್ಲಕತ್ತೈತಿ ನೀರು ಬೇರೆ ಎಲ್ಲ ಚೆಲ್ಬಿಟ್ರು ಕೈ ತೊಗೋತೀನಿ ಅಂತೇಳಿ ಫುಲ್ ಖಾರ ಖಾರ ಅಂದರೆ ಎಗ್ ರೋಲ್ ಅಷ್ಟು ಖಾರ ಇರಲಿಲ್ಲ ಚಿಕನ್ ರೋಲ್ ಮಾತ್ರ ತುಂಬ ಖಾರ ಇತ್ತು ಬಟ್ ಟೇಸ್ಟು ಚೆನ್ನಾಗಿತ್ತು ಖಾರ ಐತೇನಪ್ಪ ಅವಾಗಲೇ ಮಾತಾಡಿಲ್ಲಪ್ಪ ಹಾಂ ಮನ್ಯಾಗ ಅಡುಗೆ ಮಾತ್ರ ಖಾರ ಇರುತ್ತೆ ನೋಡಿದ್ರೇನೆ ಖಾರ ಆಗ್ಬಿಡುತ್ತಾ ತಿನ್ನೋದು ದೂರ ಹೋಯ್ತು ಮನೇಲಿ ಅಡುಗೆ ನೋಡಿದ್ರೇನೆ ಖಾರ ಸಣ್ಣದೈತೆ ನೋಡ್ರಿ ಖಾರ ಇವಾಗ ಬುಕ್ ಸ್ಟಾಲಿಗೆ ಬಂದಿತ್ತು ಬುಕ್ ಒಂದು ಮೊನ್ನೆ ಎಲ್ಲ ಶಾಪಿಂಗ್ ಆಯಿತು ಬುಕ್ ಒಂದು ಹೇಳಿರಲಿಲ್ಲ ನೋಟ್ ಬುಕ್ ಅಂದರೆ ಬುಕ್ಸ್ ಅವರೇ ಕೊಡ್ತಾರೆ ನೋಟ್ ಬುಕ್ಸ್ ಮಾತ್ರ ನಾವು ತಗೊಳ್ಳೋದು ಏನೋ ಹೇಳ್ತಿದ್ದಾರೆ ಅವರು ಏನೋ ಹೇಳ್ತಾ ಇದ್ದಾರೆ ಅವರು ಏನಂತ ಯಾಕೆ ಇಷ್ಟೊತ್ತಿನ ತೊಗೊಬಾರ್ದಂತ ಮನೆಗೆ ಹೊಂಟ್ರೆ ಏನು ಹೊರಗಿರುತ್ತಲ್ಲ ಅದು ಅಡುಗೆ ಇಷ್ಟನಾ ಅಥವಾ ಮನೇಲಿ ಮಾಡ್ತೀನಲ್ಲ ಅದು ಇಷ್ಟನಪ್ಪ ನಿನ್ಗೆ ಎಷ್ಟು ಚಂದ ಹೇಳ್ತೀನಿ ನೀನು ಹಾಂ ಹಾಂ ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಹೆಂಗಿತ್ತು ಹಾಂ ಮತ್ತೆ ಅವರಲ್ಲಿ ಬಜ್ಜಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಬಜ್ಜಿ ತರಕ್ಕೆ ಹೋಗಿದಾರ ಹಂಗಾಗಿ ವೇಟ್ ಮಾಡ್ತಾ ಇದ್ದಾರೆ ಚೋಟು ಇಲ್ಲಿ ಪಾಪ ಏ ಬೇಡ ಬಾ ಇಲ್ಲಿ ಅಲ್ಲಿ ಬಿಸಿ ಎಣ್ಣೆ ಇರ್ತೈತಿ ನೋಡು ಬಜ್ಜಿ ಮಾಡ್ತಿರ್ತಾರಿಲ್ಲ ಬಿಸಿ ಎಣ್ಣೆ ಇರ್ತೈತೆ ಆಗುತ್ತಾ ಹ್ಞೂ ಮತ್ತೆ ಹಾಂ ಮತ್ತೆ ಪಾನಿಪುರಿನೂ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಇರುತ್ತೆ ನೋಡಲ್ಲಿ ಗೋಬಿ ನಮ್ಮೂರಿನ ನಮ್ಮ ಲಿಂಗಸೂರಿಗೆ ಹೃದಯ ಭಾಗ ಇವಾಗ ಬಿಸಿ ಬಿಸಿ ಬಜ್ಜಿ ತೊಗೊಂಡು ಮನೆಗೆ ಹೊರಟ್ವಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಯಾರಾದರೂ ಹೊಸಬಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಮೇಲೆ ಸಬ್ಸ್ಕ್ರೈಬ್ ಅಂತಿರುತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಆಯಿತಾ ಅವಾಗಲೇ ಹೇಳಿದೆ ಗಡಿಯಾರ ಚೌಕ್ ನಮ್ಮ ಗಡಿಯಾರ ಚೌಕ್ ಕಾಣಿಸ್ತಾ ಇದೆ ಅನಿಸುತ್ತೆ ಸರಿಯಮ್ಮ ಒಂದು ನಿಮಿಷ ಆಯ್ತಾ ನಮ್ಮ ಲಿಂಗಸೂರಿಗೆ ಹೃದಯ ಭಾಗ ಅಂದರೆ ಗಡಿಯಾರ ಚೌಕ್ ನೋಡ್ರಿ ರಾತ್ರಿ ಟೈಮ್ ನೋಡಿ ಹೆಂಗಿರುತ್ತೆ
ಡೇ ಟೈಮ್ ನೋಡಿದ್ರೆ ಫುಲ್ ಗದ್ದಲ ಗದ್ದಲ. ಇಲ್ಲೆಲ್ಲ ಸುತ್ತ ಎಲ್ಲ ಫ್ರೂಟ್ಸ್ ಇಟ್ಟಿರ್ತಾರೆ. ಇವಾಗ ನೋಡಿ ರಾತ್ರಿ ಮನೆಗೆ ಬರೋದ್ರಲ್ಲಿ ನೀರು ಬೇರೆ ಬಂದಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಯಾರಾದರೂ ಹೊಸಬಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಬಾಯ್ ಬಾಯ್, ಟೇಕ್ ಕೇರ್. ಎಲ್ರಿಗೂ ಒಳ್ಳೆಯದಾಗಲಿ.